ಈಗ ಇವಾಗ ನಾನು ತುಪ್ಪ ಹಾಕಿದ್ದೀನಿ. ಅದರಲ್ಲಿ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತೆಗೆಯೋಣ. ಇವಾಗ ಇದೇ ಬಾಣಲೆಯಲ್ಲಿ ಒಂದು ಬೌಲ್ ರವಾವನ್ನು ಹಾಕಬೇಕು, ಉಂಡೆ ರವಾನ ಚೆನ್ನಾಗಿ ಫ್ರೈ ಮಾಡಬೇಕು. ಆಫ್ ಮಾಡಿದ್ದೆ, ಇವಾಗ ಆನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಇವಾಗ ರವಾ ರೆಡಿ ಆಗಿದೆ, ಇದು ಹುರಿದಿದ್ದು. ಇದಕ್ಕೆ ಯಾವ ಬೌಲಲ್ಲಿ ರವಾ ತೊಗೊಂಡಿರ್ತೀವಿ ಅದೇ ಬೌಲಿಂದ ಬೌಲ್ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಫ್ರೈ ಮಾಡಿ. ಇವಾಗ ಸಕ್ಕರೆ ಹಾಕಿದ್ಮೇಲೆ ನಾವು ಡ್ರೈ ಫ್ರೂಟ್ಸ್ನ ಹಾಕಬೇಕು. ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಈ ಬೌಲಿಂದ ನಾನು 3 ಬೌಲು ನೀರು ಹಾಕ್ಕೊಂಡಿದ್ದೆ. ಅದಕ್ಕೆ ಕುದಿ ನೀರನ್ನು ಅದರಲ್ಲಿ ಹಾಕಬೇಕು. ಇವಾಗ ನೀರನ್ನು ನಾನು ಕಾಯಿಸ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇವಾಗ ನಾನು ಅದು ರವೆ ಯಾವ್ದು ತೊಗೊಂಡಿದ್ನಲ್ಲ ಆ ಬೌಲಿಂದ 2 ಕಪ್ ನೀರು ಹಾಕಿದ್ದೀನಿ. ಇವಾಗ ಇದಕ್ಕೆ ಈ ಥರ ಗಂಟು ಆಗದೆ ಇರೋ ಥರ ನಾವು ಮಿಕ್ಸ್ ಮಾಡಬೇಕು. ಗಟ್ಟಿ ಆದಮೇಲೆ ಇದಕ್ಕೆ ನಾವೇನು ಮಾಡ್ಕೋಬೇಕು, 1-2 ಸ್ಪೂನ್ ತುಪ್ಪ ಹಾಕಬೇಕು. ನಾವೆಷ್ಟು ತುಪ್ಪ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗುತ್ತೆ. ಇವಾಗ ಬಿಸಿ ಬಿಸಿ ಕೇಸರಿ ಬಾತ್ ರೆಡಿ ಆಗಿದೆ. ಸಿರಾ ಅಥವಾ ಕೇಸರಿ ಬಾತ್.